जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा तोभं हेलनमेव वा वैकुण्ठनामग्रहणम् अशेषाघहरं विदुः तमद्भुतं बालकमम्बुजेक्षणं चतुर्भुजं शङ्खगदाद्युदायुधम् श्रीवत्सलक्ष्मं गलशोभिकौस्तुभं पीताम्बरं सान्द्रपयोदसौभगम् महर्हवैढूर्यकिरीटकुण्डलत्विषा परिष्वक्तसहस्रकुन्तलम् उद्धामकाञ्चङ्गदकङ्कणादिभिः विरोचमानं वसुदेव ऐक्षत ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ಪಾಠದಲ್ಲಿ ಭೂದೇವಿ ಬಂದು ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನ ಕರೆದುಕೊಂಡು ಶ್ವೇತದ್ವೀಪಕ್ಕೆ ತೆರಳಿ ಪುರುಷ ಸೂಕ್ತಾದಿಗಳಿಂದಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ದೇವತೆಗಳ ಸ್ತೋತ್ರಕ್ಕೆ ಒಲಿದಂತಹ ಪರಮಾತ್ಮ ಸಂತುಷ್ಟನಾಗಿ ಬ್ರಹ್ಮದೇವರಿಗೆ ಮಾತ್ರ ಕೇಳುವಂತೆ ತಾನು ವಸುದೇವ ಮತ್ತು ದೇವಕಿಯರ ಮಗನಾಗಿ ಜನಿಸ್ತೇನೆ, ದೇವತೆಗಳಿಗೂ ಅವರವರಿಗೆ ಯೋಗ್ಯವಾದಂತಹ ಜನ್ಮಗಳನ್ನು ಪಡೆದು ಭೂಭಾರ ಹರಣದಲ್ಲಿ ಸಹಾಯ ಮಾಡಲಿಕ್ಕೆ ಅಂತ ಸನ್ನದ್ಧರಾಗಲಿಕ್ಕೆ ಅಂತ ಬ್ರಹ್ಮದೇವರಿಗೆ ಹೇಳಿದಾಗ ಬ್ರಹ್ಮದೇವರು ಈ ಎಲ್ಲ ವಿಷಯಗಳನ್ನ ದೇವತೆಗಳಿಗೆ ತಿಳಿಸಿ, ರಾಕ್ಷಸರು ಕೂಡ ತಮ್ಮ ಯೋಗ್ಯವಾದ ಸಾಧನೆಗಳನ್ನ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದಾಗಿ ಅವರಿಗೂ ಕೇಳಿಸುವಂತೆ ಈ ಸಂಭಾಷಣೆಯ ವಿವರಗಳು ಗೊತ್ತಾಗ್ಲಿಕ್ಕೆ ಅಂತ ಮೇರು ಪರ್ವತದಲ್ಲಿ ಬಂದು ಮತ್ತೊಮ್ಮೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ ಮತ್ತೊಮ್ಮೆ ದೇವತೆಗಳು ರಾಕ್ಷಸರು ಎಲ್ಲರಿಗೂ ಕೇಳುವ ಹಾಗೆ ಈ ಸುದ್ದಿಗಳನ್ನು ಹೇಳಿದಾಗ ಪರಮಾತ್ಮ ಬಲರಾಮ ಶೇಷದೇವರಾಗಿ ನನ್ನ ಹಾಸಿಗೆಯಾಗಿ ಇರುವಂತಹ ಶೇಷದೇವರು ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ಹುಟ್ಟಿದವನು ಬಲರಾಮನಾಗಿ ಹುಟ್ಲಿ ಅಂತ ಹೇಳಿದ್ದಾನೆ. ಇಷ್ಟಾದ ತತ್ಕ್ಷಣದಲ್ಲಿ ಕಂಸ ತನ್ನ ತಂಗಿಯಾದ ದೇವಕಿಯನ್ನ ಶೂರಸೇನನ ಮಗನಾದಂತಹ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ, ಇವರಿಬ್ರು ಉಗ್ರಸೇನನ ಮಕ್ಕಳೇ, ದೇವಕಿ ಮತ್ತು ಕಂಸ ಇವರಿಬ್ರು ಉಗ್ರಸೇನನ ಮಕ್ಕಳೇ. ತನ್ನ ತಂಗಿಯಾದಂತಹ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ವಿವಾಹ ಮಾಡ್ತಾ ತಾನೇ ತಂಗಿಯನ್ನ ಗಂಡನ ಮನೆಯಲ್ಲಿ ಬಿಟ್ಟು ಬರೋಣ ಎಂಬ ಉದ್ದೇಶದಿಂದಾಗಿ ಬಂಗಾರದ ರಥದಲ್ಲಿ ಕೂರಡಿಸಿಕೊಂಡು ತಾನೇ ರಥವನ್ನ ಚಾಲನೆ ಮಾಡ್ತಾ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವಸುದೇವ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ವಸುದೇವ ಸಾಕ್ಷಾತ್ತಾಗಿ ಕಶ್ಯಪ ಋಷಿಗಳೇ, ಅವನ ಪತ್ನಿಯರಾದಂತಹ ಅದಿತಿ ಮತ್ತು ಸುರಭಿ ಇವರಿಬ್ಬರು ದೇವಕಿ ಮತ್ತು ರೋಹಿಣಿಯರಾಗಿ ಜನಿಸಿದ್ದಾರೆ. ಯಾಕೆ ಇವರು ಮನುಷ್ಯರಾಗಿ ಹುಟ್ಟಿದ್ರು ಅಂತಂದ್ರೆ, ವರುಣ ದೇವರಿಂದಾಗಿ ಯಜ್ಞಕ್ಕೋಸ್ಕರ ಅಂತ ಸ್ವೀಕಾರ ಮಾಡಿದಂತಹ ಯಜ್ಞದ ಪಶುಗಳನ್ನ ಯಜ್ಞಾನಂತರದಲ್ಲೂ ಕೂಡ ಸ್ವಾರ್ಥ ಬಳಕೆಗೋಸ್ಕರವಾಗಿ ಇರಿಸಿಕೊಂಡ್ರು ಎಂಬ ಕಾರಣದಿಂದಾಗಿ ಅವರು ಇಲ್ಲಿಯೇ ಇರಬೇಕಾದಂತಹ ಸಂದರ್ಭ ಬಂತು. ಬ್ರಹ್ಮದೇವರ ಕೋಪಕ್ಕೆ ತುತ್ತಾಗಿ
ಭೂಮಿಯಲ್ಲಿ ವಸುದೇವ ಮತ್ತು ದೇವಕಿಯರಾಗಿ ಹುಟ್ಟುವಂತಹ ಸಂದರ್ಭ ಒದಗಿ ಬಂತು ಅಂತ ಇಷ್ಟು ಕಥೆಯನ್ನ ಹೇಳ್ತಾರೆ. ಈಗ ನಾನು ನಿನ್ನೆಯ ಪಾಠದಲ್ಲಿಯೇ ಹೇಳುವಾಗ ಕಂಸನಿಗೆ ದೇವಕಿಯು ತಂಗಿಯೂ ಆಗ್ತಾಳೆ, ಅದೇ ರೀತಿಯಾಗಿ ಅತ್ತೆಯೂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ವಸ್ತುತಃ ಕಂಸನಿಗಿಂತ ಬಹಳ ಚಿಕ್ಕವಳು. ಅವಳು ಚಿಕ್ಕವಳಾದರೂ ಅತ್ತೆಯ ಸ್ಥಾನವನ್ನು ಕೂಡ ಪಡಿತಾ ಇದ್ದಾಳೆ. ಹೇಗೆ? ಹೇಗೆ ಅಂತಂದ್ರೆ, ಈ ಯದುವಂಶದಲ್ಲಿಯೇ ಹುಟ್ಟಿದಂತಹ ಒಬ್ಬ ರಾಜ ಇದ್ದ, ಮತ್ತೊಬ್ಬ ಆಹುಕ ಅಂತ. ಆ ಆಹುಕನ ಮಕ್ಕಳು ಯಾರು ಅಂದ್ರೆ ದೇವಕ ಮತ್ತು ಉಗ್ರಸೇನ ಅಂತ ಇಬ್ರು. ನಾವು ಹಿಂದಿನ 9ನೇ ಸ್ಕಂದದಲ್ಲಿ ಈ ಕಥೆಯನ್ನು ಹೇಳಿದ್ದೇವೆ. ಯದುವಂಶದಲ್ಲಿ ಆಹುಕ ಅನ್ನುವ ರಾಜ ಇದ್ರು. ಆ ಆಹುಕ ರಾಜನ ಮಕ್ಕಳು ದೇವಕ ಮತ್ತು ಉಗ್ರಸೇನ. ದೇವಕನ ಮಗಳೇ ದೇವಕಿ. ಉಗ್ರಸೇನನ ಮಗ ಕಂಸ. ಅಂದ್ರೆ ದೇವಕನ ಪತ್ನಿಯಿಂದ ಹುಟ್ಟಿದವಳು ದೇವಕಿ, ಉಗ್ರಸೇನನ ಮಡದಿಯಿಂದ ಹುಟ್ಟಿದವನು ಕಂಸ. ಹಾಗಾಗಿ ಅಣ್ಣ ತಮ್ಮಂದಿರ ಮಕ್ಕಳು ಆದ್ದರಿಂದಾಗಿ ಕಂಸನಿಗೆ ದೇವಕಿ ಏನಾಗ್ಬೇಕು ಅಂತಂದ್ರೆ ತಂಗಿ ಆಗ್ಬೇಕು. ಅಣ್ಣ ತಮ್ಮಂದಿರ ಮಕ್ಕಳು ಆದ್ರಿಂದ ದೇವಕಿ ಮತ್ತು ಕಂಸ ಇವರಿಬ್ರು ಅಣ್ಣ ತಂಗಿಯರ ಮಕ್ಕಳು ಆದ್ರಿಂದಾಗಿ ಅಣ್ಣ ತಂಗಿಯರಾಗಬೇಕು. ಅಣ್ಣ ತಮ್ಮಂದಿರ ಮಕ್ಕಳು ಆದ್ರಿಂದಾಗಿ ಅಣ್ಣ ತಂಗಿಯರಾಗಬೇಕು. ಆದ್ರೆ ಈ ಇವರಿಬ್ಬರ ತಂದೆ ಇದ್ನಲ್ಲ, ಯಾರು? ಉಗ್ರಸೇನ ಮತ್ತು ದೇವಕ, ಇವರಿಬ್ಬರ ತಂದೆ ಆಹುಕ ಅಂತ. ಆಹುಕನಿಗೆ ಹೆಣ್ಣು ಮಕ್ಕಳು ಇರ್ಲಿಲ್ಲ. ಅದಕ್ಕೋಸ್ಕರ ದೇವಕನ ಮಗಳಾದಂತಹ ದೇವಕಿಯನ್ನೇ, ಅಂದ್ರೆ ತನ್ನ ಮಗನ ಮಗಳನ್ನ ಆಹುಕ ದತ್ತು ತೆಗೆದುಕೊಂಡ, ತನ್ನ ಮಗಳನ್ನಾಗಿ ದತ್ತು ತೆಗೆದುಕೊಂಡ. ಹಾಗಾದ್ರೆ ದತ್ತು ತೆಗೆದುಕೊಂಡವರು ಆಹುಕನ ಮಕ್ಕಳಿಗೆ ಸಮಾನರಾಗ್ತಾರೆ. ಆಹುಕನ ಮಕ್ಕಳು ದೇವಕ ಮತ್ತು ಉಗ್ರಸೇನ. ದೇವಕನ ಮಗಳು ದೇವಕಿ. ಆ ದೇವಕಿಯನ್ನ ಅಜ್ಜನಾದಂತಹ ಆಹುಕ ದತ್ತು ತೆಗೆದುಕೊಂಡ. ಆ ಕಾರಣದಿಂದ ಈಗ ದೇವಕ, ಉಗ್ರಸೇನ ಮತ್ತು ದೇವಕಿ ಮೂವರು ಕೂಡ ಅಣ್ಣ ತಂಗಿಯರ ಸ್ಥಾನಕ್ಕೆ ಬಂದ್ಬಿಟ್ರು. ಯಾಕೆಂದ್ರೆ ದೇವಕನ ಮಗಳೇ ದೇವಕಿ ಆದ್ರು ತನ್ನ ತಂದೆಗೆ ಇವಳನ್ನ ದತ್ತು ಕೊಟ್ಟಿದ್ದರಿಂದ, ದತ್ತು ಪುತ್ರಿ ಆದ್ದರಿಂದ ದೇವಕನ ತಂಗಿಯ ಸಮಾನಳಾದ್ಲು ಯಾರು? ದೇವಕಿ. ತನ್ನ ಮಗಳೇ ಆದರೂ ಕೂಡ ಸಮಾನಳು. ಹಾಗಾದ್ರೆ ಇನ್ನೊಬ್ಬ ಉಗ್ರಸೇನ ಇದ್ದಾನಲ್ಲ, ದೇವಕನ ತಮ್ಮ ಉಗ್ರಸೇನ. ಆ ಉಗ್ರಸೇನನ ಮಗ ಕಂಸ. ಆ ಕಂಸನ ತಂಗಿಯೇ ಆದಗಿದ್ಲು ದೇವಕಿ. ಯಾಕೆ ಅಂತಂದ್ರೆ ಅಣ್ಣನ ಮಗಳು ಆದ್ರಿಂದಾಗಿ. ಆದರೆ ಈಗ ಉಗ್ರಸೇನನ ಈ ಕಂಸನ ಅಜ್ಜ ಇವಳನ್ನ ದತ್ತು ತೆಗೆದುಕೊಂಡ ಕಾರಣದಿಂದಾಗಿ ಅವಳು ಅತ್ತೆಯೂ ಆದ್ಲು. ತನ್ನ ತಂದೆಯ ಅಕ್ಕ ತಂಗಿಯರೆಲ್ಲರೂ ಕೂಡ ಸೋದರತ್ತೆ ಅಂತ ಕರೆಸಿಕೊಳ್ತಾರೆ. ಅದರಂತೆ ದೇವಕನ ತಂಗಿ ಸಮಾನಳಾದ್ಲು, ಅಥವಾ ಉಗ್ರಸೇನನ ತಂಗಿಯ ಸಮಾನಳಾದ್ಲು ದೇವಕಿ. ಯಾಕೆಂದ್ರೆ ಅವರ ಅಪ್ಪನಾದ ಆಹುಕ ಇವಳನ್ನ ದತ್ತು ತೆಗೆದುಕೊಂಡ. ಅದರಿಂದ ಹುಟ್ಟುವಾಗ ತಂಗಿಯಾಗಿ ಹುಟ್ಟಿದ ದೇವಕಿಯು ದತ್ತು ತೆಗೆದುಕೊಂಡ ನಂತರದಲ್ಲಿ ಕಂಸನಿಗೆ ಸೋದರತ್ತೆ ಅಂತನೂ ಕರೆಸಿಕೊಂಡು. ಹಾಗಾಗಿ ಈ ಕಂಸನಿಗೆ 2 ತರದ ಸಂಬಂಧ ದೇವಕಿಯ ಜೊತೆಯಲ್ಲಿದೆ. ಒಂದು ತಂಗಿಯೂ ಹೌದು, ಚಿಕ್ಕವಳಾದರೂ ಕೂಡ ಸೋದರ ಅತ್ತೆಯ ಸ್ಥಾನವನ್ನು ಕೂಡ ಪಡೆದಿದ್ದಾಳೆ. ಏನೇ ಆಗ್ಲಿ ಬಹಳ ಪ್ರೀತಿ ಇದೆ ತಂಗಿಯ ಮೇಲೆ ಕಂಸನಿಗೆ. ಆ ಸಂದರ್ಭದಲ್ಲಿ ಆವಾಗ ಅವಳನ್ನು ಬಿಟ್ಟು ಬರುವಂತಹ ಸಂದರ್ಭದಲ್ಲಿ
400 ಆನೆಗಳು, 15,000 ಕುದುರೆಗಳು, 1,800 ರಥಗಳು, ಇವುಗಳೆಲ್ಲವನ್ನು ಕೂಡ ವರದಕ್ಷಿಣೆಯಾಗಿ ಕೊಟ್ರಂತೆ. ಈಗೆಲ್ಲ ಅಳಿಯನಿಗೆ ಕಾರು, ಮನೆ, ಅವುಗಳು ಇವುಗಳು ಅಂತ ಒಂದಿಷ್ಟು ಆಭರಣಗಳು ಇವೆಲ್ಲವನ್ನು ಕೂಡ ಸಾಲಂಕೃತ ಕನ್ಯಾದಾನ ಅಂತ ಮಾಡ್ತಾರಲ್ಲ. ಅವಳು ರಾಜನ ಮಗಳು ಬೇರೆ, ಹಾಗಾಗಿ ಅವಳನ್ನ ಮದುವೆ ಮಾಡಿ ಕೊಡುವ ಸಂದರ್ಭದಲ್ಲಿ ಆನೆಗಳು, ಕುದುರೆಗಳು, ರಥಗಳು ಇವೆಲ್ಲವನ್ನು ಬಳವಳಿಯಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ನನ್ನ ಮಗಳು ಗಂಡನ ಮನೆಗೆ ಹೋದ್ಮೇಲೆ ಬಹಳ ಕಷ್ಟಪಡಬಾರ್ದು, ಕೆಲಸ ಮಾಡೋ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ಯೌವನದಲ್ಲಿರುವಂತಹ 200 ಜನ ದಾಸಿಯರನ್ನು ಕೂಡ, ಅಲಂಕೃತರಾದ ದಾಸಿಯರನ್ನ ಕನ್ಯಾದಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನನ್ನ ಮಗಳಿಗೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಕಷ್ಟಕ್ಕೆ ಈಡಾಗಬಾರ್ದು, ಅವಳು ಸುಖವಾಗಿರ್ಬೇಕು ಗಂಡನ ಮನೆಯಲ್ಲಿ ಅಂತ ಕೆಲಸದವ್ರನ್ನ ಕೊಟ್ಟು ಕಳಿಸಿದ್ರು. ನಾವು ಹಿಂದೆಯೂ ಕೂಡ ಯಯಾತಿ ರಾಜನಿಗೆ ದೇವಯಾನಿಯನ್ನು ಕೊಟ್ಟು ಮದುವೆಯಾಗುವ ಸಂದರ್ಭದಲ್ಲಿ ಶರ್ಮಿಷ್ಠೆ ತನ್ನ ಅನೇಕ ಜನ, ಸಾವಿರಾರು ಜನ ದಾಸಿಯರ ಜೊತೆಯಲ್ಲಿ ಅವಳನ್ನು ಹಿಂಬಾಲಿಸಿದರಲ್ಲ, ಅದೇ ತರದ ಕಥೆ. ದೇವಕ ಈ ರೀತಿಯಾಗಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ. ಎಲ್ರು ಹೋಗುವ ಸಂದರ್ಭದಲ್ಲಿ, ಅವಳನ್ನು ಬಿಟ್ಟು ಬರುವ ಸಂದರ್ಭದಲ್ಲಿ ಒಳ್ಳೆ ಮೃದಂಗದ ಧ್ವನಿಗಳು ಇವೆಲ್ಲವೂ ಕೂಡ ಬರ್ತಾ ಇದೆ. ಧ್ವನಿಗಳು ಆ ಸಂದರ್ಭದಲ್ಲಿ ಕೇಳ್ತಾ ಇದೆ. ಇದೆಲ್ಲ ಮಂಗಲ ಸೂಚಕ ಅಂತ. ಇವರ ದಾರಿ ನಿರ್ವಿಘ್ನವಾಗಿ ಕಳೆಯಲಿ, ಸಾಗಲಿ, ಮದುವೆಯಾಗಿ ಹೋಗ್ತಾ ಇರುವಂತಹ ವಧುವರರ ಮಾರ್ಗ ಸುಗಮವಾಗಿ ಕಳೀಲಿ ಎನ್ನುವ ಉದ್ದೇಶದಿಂದ ಒಳ್ಳೆ ಧ್ವನಿಗಳನ್ನ, ಶಂಖದ ಧ್ವನಿಯನ್ನ, ಮೃದಂಗಗಳು, ಭೇರಿ ಮುಂತಾದವುಗಳ ಶಬ್ದವನ್ನ ಮಾಡ್ತಾರೆ. ದಾಸೀನಾಂ ಸುಕುರಮಾರೀಣಾಂ ದ್ವೇಷತೆ ಸಮಲಂಕೃತೆ ದುಹಿತ್ರೆ ದೇವಕಃ ಪ್ರಾದಾದ್ಯಾನೆ ದುಹಿತೃವತ್ಸಲಃ. ಅವಳು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ತುಂಬಾ ಸುಕುಮಾರಿಯರಾದಂತಹ ಯೌವನದಲ್ಲಿರುವಂತಹ ದಾಸಿಯರು 200 ಜನ ಅವಳಿಗೆ ಇರ್ಲಿ ಎನ್ನುವ ಉದ್ದೇಶದಿಂದ ಅವಳನ್ನ ಸೇವಕಿಯನ್ನಾಗಿ ಕೊಡ್ತಾ ಇದ್ದಾನೆ. ಶಂಖತೂರ್ಯ ಮೃದಂಗಾನಿ ನೇದುರ್ದುಂದು ಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವಧ್ವೋ ಸುಮಂಗಲಂ. ವಧುವರರಿಗೆ ಮಂಗಲವನ್ನ ಸೂಚನೆ ಮಾಡುವ ಉದ್ದೇಶದಿಂದಾಗಿ ಒಳ್ಳೆ ಶಬ್ದಗಳನ್ನ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಈ ಸಂದರ್ಭದಲ್ಲಿ ಅದೃಶ್ಯವಾಗಿ ನಾವು ಆಕಾಶವಾಣಿ ಆಗತ್ತೆ ಅಂತ ನಾವು ಕೇಳಿದ್ದೇವೆ ಅನೇಕ ಸಂದರ್ಭದಲ್ಲಿ. ದೇವತೆಗಳಿಗೆ ಅಶರೀರವಾಣಿ ಆಯ್ತು, ಅಶರೀರವಾಣಿ ಆಯ್ತು ಅಂತ. ಈ ಅಶರೀರವಾಣಿ ಯಾರ್ದು ಅಂತಂದ್ರೆ ವಾಯುದೇವರದ್ದೇ. ಏನೇನು ದೇವತೆಗಳಿಗೆ ಅಶರೀರವಾದಂತಹ ಸುದ್ದಿಗಳೆಲ್ಲ ತಲುಪತ್ತೋ, ಅವರಿಗೆ ಒಳ್ಳೆಯದ್ದು ಕೆಡುಕು ಇವೆಲ್ಲವೂ ಕೂಡ ಶಬ್ದದ ಮುಖಾಂತರವಾಗಿ ತಿಳಿಯತ್ತೋ, ಇದೆಲ್ಲವೂ ಕೂಡ ವಾಯುದೇವರು ಅದೃಶ್ಯರಾಗಿದ್ದುಕೊಂಡು ಇಷ್ಟೆಲ್ಲ ವಿಷಯಗಳನ್ನ ಅವ್ರಿಗೆ ತಿಳಿಸ್ತಾ ಇರ್ತಾರೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇದೆಲ್ಲವನ್ನು ತಿಳಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕುದುರೆ ಲಗಾಮನ್ನು ಹಿಡಿದುಕೊಂಡು ಕಂಸ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕಂಸನನ್ನು ಕುರಿತು ಹೇಳ್ತಾ ಇದ್ದಾರೆ, ಮೂರ್ಖನಾದ ಕಂಸ, ನೀ ಯಾರನ್ನ ನಿನ್ನ ತಂಗಿ ಅಂತ ಬಹಳ ಪ್ರೀತಿಯಿಂದಾಗಿ ಗಂಡನ ಮನೆಗೆ ಬಿಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀಯೋ, ಅಂತಹ ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವಂತಹ 8ನೇ ಶಿಶು ನಿನ್ನ ಮರಣಕ್ಕೆ ಕಾರಣವಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಪಥಿ ಪ್ರಗ್ರಹಣಂ ಕಂಸಂ ಆಭಾಷ್ಯಾಹ ಅಶರೀರವಾಕ್ ಅಸ್ಯಾ ಸ್ವಾಂ ಅಷ್ಟಮೋ ಗರ್ಭಃ ಹಂತಾಯಾಂ ನಯಸೆ ಅಬುಧ. ಮೂರ್ಖ, ಯಾವ ಕನ್ಯೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನೀನು ತೆರಳುತ್ತಾ ಇದ್ದೀಯೋ ಆ ಕನ್ಯೆಯಲ್ಲಿ ಹುಟ್ಟುವ 8ನೇ ಶಿಶು ನಿನ್ನ ಮರಣಕ್ಕೆ ಕಾರಣವಾಗತ್ತೆ. ಪೂರ್ವಾಪರ ವಿವೇಚನೆ ಇಲ್ದೇನೆ ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ದೀಯಲ್ಲ ಅಂತ ಹೇಳಿದ. ಕೆಲವೊಮ್ಮೆ ಮಹಾ ದುಷ್ಟರೇ ಇರ್ತಾರೆ, ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಮನಸ್ಸೆಲ್ಲ ತುಂಬಾ ಚೆನ್ನಾಗಿರತ್ತೆ. ಏನ್ ಮಾಡಿದ್ರು ಒಳ್ಳೆ ಕೆಲಸ ಮಾಡೋರ್ ತರ ಮನಸ್ಸು ಸಾಫ್ಟ್ ಆಗ್ಬಿಟ್ಟಿರತ್ತೆ, ಮೃದುವಾಗಿರತ್ತೆ. ವಸ್ತುತಃ ಮಹಾ ದುಷ್ಟರೇ. ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಮಗಳದೋ ಇವ್ರು ಯಾರ್ದೋ ಒಂದು ಮದುವೆ ಆಗ್ತಾ ಇದೆ ಅಂತಂದ್ರೆ, ಅಥವಾ ಮನೆಯಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ಇದೆ ಅಂತಾದ್ರೆ ತುಂಬಾ ಧಾರಾಳಿಗಳಾಗಿ
ಏನ್ ಹೀಗೆ ಇರ್ತಾರೇನೋ ಅಂತ ಅನ್ನೋ ಹಾಗೆ ವರ್ತನೆ ಮಾಡ್ತಾ ಇರ್ತಾರೆ. ವಸ್ತುತಃ ಆ ಸ್ವಭಾವ ಅವ್ರದ್ದಿರೋದಿಲ್ಲ. ಹಾಗೆ ಕಂಸನು ಕೂಡ ಮಹಾದುಷ್ಟನೇ. ಆದ್ರೆ ತಂಗಿಯ ಮಗಳನ್ನ ಮದುವೆ ಮಾಡಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಎಲ್ಲಾ ಕಡೆಯಲ್ಲಿ ತಿರುಗಾಡ್ತಾ ಇದ್ದ. ಯಾವಾಗ ಇವಳ 8ನೇ ಗರ್ಭದಿಂದ ತನಗೆ ಮರಣ ಅಂತ ಗೊತ್ತಾಯಿತೋ ಆವಾಗ ಆ ಕತ್ತಿಯನ್ನ, ತನ್ನ ಸೊಂಟದಲ್ಲಿ ಸಿಕ್ಕಿಸಿದ ಓರೆಯಲ್ಲಿರುವಂತಹ ಕತ್ತಿಯನ್ನ ತೆಗೆದು ತನ್ನ ತಂಗಿಯಾದಂತಹ ದೇವಕಿಯನ್ನೇ ಕೊಲ್ಬೇಕು ಅಂತ ಹೊರಡ್ತಾ ಇದ್ದಾನೆ. ಈ ವೃಕ್ಷದ ಈ ಒಂದು ಬೀಜ ಇದೆ, ಈ ಬೀಜದಿಂದ ಮರವು ಬೆಳೀತು ಅಂತಂದ್ರೆ ಆ ಮರದಲ್ಲಿರುವ ಫಲವನ್ನು ತಿಂದ್ರೆ ನೀನು ಸಾಯ್ತೀಯಾ? ಈ ಬೀಜದಿಂದ ಹುಟ್ಟಿ ಬೆಳೆದ ಮರದಲ್ಲಿರುವಂತಹ ಹಣ್ಣನ್ನು ತಿಂದ್ರೆ ನಿನಗೆ ಮರಣ ಬರುತ್ತೆ, ಆ ಹಣ್ಣಿನಿಂದಲೇ ನಿನಗೆ ಮರಣ ಅಂತ ಅಂದ್ರೆ ತಾವು ಆ ಬೀಜದಿಂದ ಮರದಲ್ಲಿ ಹಣ್ಣಾಗ್ಲಿಕ್ಕೆ ಬಿಡೋದಿಲ್ಲ, ಬೀಜವು ಮರವಾಗ್ಲಿಕ್ಕೂ ಬಿಡೋದಿಲ್ಲ. ಹಾಗೆ ನನ್ನ ತಂಗಿಯಾದಂತಹ ದೇವಕಿ ಇದ್ರಲ್ವಾ, ಅವಳ ಗರ್ಭದಲ್ಲಿ 8ನೇ ಶಿಶು ಹುಟ್ಟೋದು, ಅವಳನ್ನೇ ಇಲ್ಲವನ್ನಾಗಿಸಿಬಿಡ್ತೇನೆ ಅಂತ ಅಂದುಕೊಂಡು ತತ್ಕ್ಷಣದಲ್ಲಿ ಅವಳ ಮುಡಿಯನ್ನು ಹಿಡಿದು, ಅವಳ ಕೂದಲನ್ನು ಹಿಡಿದು ಕತ್ತಿಯಿಂದ ಅದನ್ನ ಕತ್ತರಿಸಿ ಹಾಕಬೇಕು ಅಂತ ಸಿದ್ಧವಾಗಿದ್ದಾನೆ. ಭಗಿನೀಂ ಹಂತುಮಾರಬ್ಧ ಖಡ್ಗ ಪಾಣಿ ಕಚೆ ಅಗ್ರಹೀತ್. ಕಚ ಅಂತಂದ್ರೆ ಕೂದಲನ್ನು ಹಿಡಿದು ಅವಳ ತಲೆ ಮೇಲೆ ಒಂದು ಜೋರಾಗಿ ಪೆಟ್ಕೊಡೋಣ ಅಂತ ಕತ್ತಿಯನ್ನು ಹಿಡಿದು ನಿಂತಿದ್ದಾನೆ. ನೋಡಿ, ಇಲ್ಲಿಯವರೆಗೂ ಅವನ ಸ್ವಭಾವ ಹೇಗಿತ್ತು, ತತ್ಕ್ಷಣದಲ್ಲಿ ಅವನ ಸ್ವಭಾವ ಪೂರ್ತಿಯಾಗಿ ಬದಲಾಗಿಬಿಟ್ಟಿದೆ. ತನ್ನ ನಿಜ ಸ್ವರೂಪ ಗೊತ್ತಾಗಿದೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇಲ್ಲಿವರೆಗೂ ಅವನ ಸ್ವಭಾವ ಗೊತ್ತಿರ್ಲಿಲ್ಲ, ಈಗ ಅವನ ಬಣ್ಣ ಬದಲಾಯಿತು ನೋಡು, ಬಯಲಾಯ್ತು ನೋಡು ಅಂತ ನಾವೆಲ್ಲ ಹೇಳ್ತೇವಲ್ಲ, ಹಾಗೆ ಕಂಸನ ಸ್ವಭಾವ ಈಗ ಬಯಲಾಗ್ತಾ ಇದೆ. ಆ ದುಷ್ಟ ಕೆಲಸವನ್ನು ಮಾಡುವ ಕ್ರೂರಿ, ಏನೇ ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೂ ಹೇಸದೇ ಇರುವಂತಹ ಮಹಾ ನಿರ್ಲಜ್ಜನಾದ ವ್ಯಕ್ತಿ. ಇಂತಹ ವ್ಯಕ್ತಿ ಹಸೆಮಣೆಯಿಂದ ಇಳಿದು ಆಗ ತಾನೇ ಗಂಡನ ಮನೆಗೆ ಹೊರಟಂತಹ ಕನ್ಯೆಯಾದಂತಹ, ಕನ್ಯೆ ಅಂತಂದ್ರೆ 8-10 ವರ್ಷದ ಯುವತಿ ಅಷ್ಟೇ, ಹಸುಗೂಸು, ಯಾರೋ ದೇವಕಿ ಮದುವೆಯಾದ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಅವಳನ್ನ ಕತ್ತರಿಸಿ ಹಾಕ್ಲಿಕ್ಕೆ ಅಂತ ಹೊರಟಾಗ ಸಮಾಧಾನವಾಗಿ ದೇವಕಿಯ ಪತಿಯಾದಂತಹ ವಸುದೇವ ಅವನನ್ನ ಸಮಾಧಾನಗೊಳಿಸ್ತಾ ಹೇಳ್ತಾ ಇದ್ದಾನೆ. ತಂ ಜುಗುಪ್ಸಿತ ಕರ್ಮಾಣಂ ನೃಶಂಸಂ ನಿರಪತ್ರಪಂ ವಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯನ್. ಅವಳನ್ನ ಸಮಾಧಾನಗೊಳಿಸಿ ಅವಳಿಗೆ ಅವನ ಕಡೆಯಿಂದ ಹೇಗಾದ್ರೂ ತನ್ನ ಪತಿಯನ್ನು ಉಳಿಸಿಕೊಳ್ಬೇಕು ಅಂತ ಪ್ರಯಾಸ ಪಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ನೀನ್ ಮಹಾ ದೊಡ್ಡ ಗುಣವುಳ್ಳವನಪ್ಪ, ನನ್ ಕೆಲಸ ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳ್ತಾರಲ್ಲ ಹಾಗೆ, ಯದುವಂಶಕ್ಕೆ ಕೀರ್ತಿ ತರುವಂತಹ ವ್ಯಕ್ತಿತ್ವ ನಿನ್ನದು. ಎಲ್ರೂ ಹೊಗಳ್ತಾರೆ ನಿನ್ನ ಗುಣಗಳನ್ನ, ಎಲ್ಲ ಇದಕ್ಕೆ ವಿಪರೀತವಾಗಿಯೇ ಇರೋದು ಕಂಸ. ಆದ್ರೆ ತನ್ನ ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರು 100 ವರ್ಷ ಆಯುಷ್ಯ ಅಂತ ಕರೀತಾರಲ್ಲ ಹಾಗೆ, ಯಾರ್ಯಾರು ಬಹಳ ಸಿಟ್ಟಿನ ಭರದಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡ್ಲಿಕ್ಕೆ ಏನ್ ಸಿದ್ಧರಾಗಿ ನಿಂತಿರ್ತಾರೋ ಅವ್ರ ಕಡೆಯಲ್ಲಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಷ್ಟೆ. ಈಗ ಪ್ರಾಣಾಂತಿಕವಾದಂತಹ ಆಪತ್ತು ಬಂದಿದೆ, ಈ ಆಪತ್ತಿನಿಂದ ನನ್ನ ಹೆಂಡತಿಯನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾತನಾಡ್ತಾ ಇದ್ದಾನೆ. ಶ್ಲಾಘನೀಯ ಗುಣಶೂರೈ ಭವಾನ್ ಭೋಜ ಯಶಸ್ಕರ. ಯಾದವ ಕುಲಕ್ಕೆ ಕೀರ್ತಿಯನ್ನು ತರುವಂತಹ ವ್ಯಕ್ತಿ ನೀನು, ಒಳ್ಳೆ ಗುಣಗಳಿದೆ ನಿನಗೆ. ಇಂತಹ ನೀನು ಈಗ ತಾನೇ ವಿವಾಹವಾಗಿದೆ, ಇನ್ನು ಗಂಡನ ಮನೆಗೆ ಒಪ್ಪಿಸಿಲ್ಲ, ಗಂಡನ ಮನೆಗೆ ಒಪ್ಸೋದು ಅಂತ ಕರೀತಾರಲ್ಲ, ವಧುವನ್ನು ಒಪ್ಸೋದು ಅಂತ, ಆ ಕೆಲಸ ಆಗ್ತಾ ಇದೆ ಅಷ್ಟೇ. ಗಂಡನ ಮನೆಗೆ ಬಿಟ್ಟು ಬಂದ ಮೇಲೆ ಒಂದ್ ಲೆಕ್ಕದಲ್ಲಿ ವಿವಾಹ ಮುಗಿದ ಹಾಗೆ. ಇನ್ನೂ ಮನೆಗೆ ಬಿಟ್ಟು ಬಂದಿಲ್ಲ, ಈ ಸಂದರ್ಭದಲ್ಲಿಯೇ ನಿನ್ನ ತಂಗಿಯನ್ನ ಕೊಲ್ಲಲಿಕ್ಕೆ ಅಂತ ಬರ್ತಾ ಇದ್ದಿ, ಇದು ಹೇಗೆ? ಯಾಕೆ ಅಂತಂದ್ರೆ ವಿವಾಹದ ದಿವಸ ಆದ ಮೇಲೆ 16 ದಿವಸದ ನಂತರದಲ್ಲಿ
ವಿವಾಹ ಮಂಟಪವನ್ನು ವಿಸರ್ಜನೆ ಮಾಡಬೇಕು ಅಂತಿದೆ ಈಗೆಲ್ಲ. ಮದುವೆ ಆದ ದಿವಸವೇ ಅಲ್ಲಿ ಏನಾದ್ರೂ 4 ಗಂಟೆ 5 ಗಂಟೆ ಆಯ್ತು ಅಂತಂದ್ ಹೇಳಿದ್ರೆ 2ನೇ ದಿವಸಕ್ಕೆ ಮತ್ತೆ ಚಾರ್ಜ್ ಕೊಡ್ಬೇಕಾಗತ್ತೆ ಕಲ್ಯಾಣ ಮಂಟಪದಲ್ಲಿ. ಎಲ್ಲ ಮುಂದೆ ಮಾಡಬೇಕಾದ ಕೆಲಸಗಳನ್ನ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ 2:30 3 ಗಂಟೆವರೆಗೂ ಮಾಡಿ ಮುಗಿಸಿ ಒಂದೇ ದಿವಸದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಬಿಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಹುಡುಗನ ಉಪನಯನದಿಂದ ಹಿಡಿದುಕೊಂಡು ಎಲ್ಲಾ ಸಂಸ್ಕಾರಗಳನ್ನು 2-3 ದಿವಸದಲ್ಲಿ ಮಾಡಿ ಮುಗಿಸಿಬಿಡ್ತಾರೆ. ಹಾಗಲ್ಲ, ಆ ಮದುವೆಯ ಹಿಂದಿನ ಕಾಲದ ಪದ್ಧತಿಗಳಲ್ಲೆಲ್ಲ 16ನೇ ದಿವಸಕ್ಕೆ ವಿವಾಹ ಮಂಟಪ ಅಥವಾ ಮನೆ ಎದುರುಗಡೆಯಲ್ಲಿ ಹಾಕಿದ ಚಪ್ಪರದ ವಿಸರ್ಜನೆ ಎಲ್ಲ 16ನೇ ದಿವಸಕ್ಕೆ. ಅಲ್ಲಿವರೆಗೂ ವಿವಾಹ ಕಾರ್ಯಕ್ರಮ ಇದೆ ಅಂತಾನೆ ಲೆಕ್ಕ. ವಿವಾಹ ಸಂದರ್ಭದಲ್ಲಿ ಇವಳನ್ನು ಏನಾದ್ರೂ ಮಾಡಿ ಅವಳಿಗೆ ಸಂಬಂಧವನ್ನು ತೋರಿಸ್ತಾ ಇದ್ದಾನೆ, ನಿನ್ನ ಸಂಬಂಧಿ ಇವಳು, ನಿನಗೂ ಅವಳಿಗೂ ರಕ್ತ ಸಂಬಂಧವಿದೆ, ತಂಗಿ ಆದವಳನ್ನ ಕೊಂದಿ ಅಂತಂದ್ ಹೇಳಿದ್ರೆ ಭೋಜ ವಂಶಕ್ಕೆ ಕೀರ್ತಿಯನ್ನ ತರುವಂತ ನಿನಗೆ ಕೊಂದು ಬಿಟ್ಟಿ ಅಂತಾದ್ರೆ ದೊಡ್ಡ ಅಪಕೀರ್ತಿ ಬರುತ್ತೆ. ವಿವಾಹ ಸಂದರ್ಭ ಅವಳನ್ನ ಕೊಂದ್ರೆ ನನಗೆ ಅಪಕಾರ ಮಾಡಿದ ಹಾಗಾಗತ್ತೆ, ನನಗೂ ಉಪಕಾರ ಮಾಡು, ಒಳ್ಳೆ ಗುಣವುಳ್ಳವನು, ಇಂತಹ ನೀನೇನಾದ್ರೂ ಕೊಂದ್ಬಿಟ್ಟೆ ಅಂತಂದ್ ಹೇಳಿದ್ರೆ ನರಕಾದಿ ಅನರ್ಥಗಳಿಗೆ ಒಳಗಾಗ್ತೀಯ, ಹಾಗಾಗಿ ಯಾಕೆ ವ್ಯಥೆ ಪಡ್ತಾ ಇದ್ದೀಯ? ಅಷ್ಟೇ ಅಲ್ಲ, ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಎಷ್ಟು ಸೊಗಸಾದ ಮಾತು ಅಂದ್ರೆ, ನೀನು ಇವಳ 8ನೇ ಗರ್ಭದಲ್ಲಿ ಇರುವಂತಹ ಶಿಶುವಿನಿಂದ ಮರಣ ಬರುತ್ತೆ ಅಂತಂದುಕೊಂಡು ಅವಳನ್ನು ಕೊಲ್ಲಿಕ್ಕೆ ಅಂತ ಹೋಗಿದ್ದಿ. ವಿಚಾರ ಮಾಡು, ಇವಳನ್ನು ಕೊಂದ್ರೆ ನಿನಗೆ ಮರಣವೇ ಇಲ್ವಾ? ಇವನಿಗೆ ಯಾವ ವ್ಯಕ್ತಿ ಹುಟ್ಟಿರ್ತಾನೋ ಹುಟ್ಟಿದ ದಿನದಂದೇ ಅವನ ಸಾವು ಕೂಡ ನಿಶ್ಚಿತವಾಗಿರುತ್ತೆ. ನಾವು ಸಾವಿಗೆ ಕಾರಣ ಯಾವುದು ಅಂತ ಹುಡುಕ್ತಾ ಹೋದ್ರೆ ಯಾವುದು ಕಾರಣ ಸಾವಿಗೆ? ರೋಗಗಳು, ಅಪಘಾತಗಳು, ಅಥವಾ ವಯಸ್ಸಾಗೋದು, ಕಫ ವಾತ ಪಿತ್ತ ಇವುಗಳಲ್ಲಿರುವ ವೈಪರೀತ್ಯವೋ, ಕಟ್ಟಡದಿಂದ ಮೇಲ್ಗಡೆಯಲ್ಲಿ ಬೀಳೋದು, ನೇಣು ಹಾಕೊಳ್ಳೋದು, ಇದು ಯಾವುದು ಸಾವಿಗೆ ಕಾರಣವಾ? ಹೌದು, ಇವುಗಳು ಕಾರಣವೇ, ಆದ್ರೆ ಇವೇ ಕಾರಣ ಅಲ್ಲ. ಪ್ರಧಾನ ಕಾರಣ ಯಾವುದು ಗೊತ್ತೋ? ಹುಡ್ತಿಯಲ್ಲ, ಅದೇ ಸಾವಿಗೆ ಕಾರಣ. ಮರಣ ಬರಬೇಕು, ಯಾಕೆ ಬರುತ್ತೆ? ಮರಣ ಯಾಕೆ ಬರುತ್ತೆ? ನೀವು ಹುಟ್ಟಿದ್ದೆ ಅದಕ್ಕೆ ಮರಣ ಬಂದೇ ಬರುತ್ತೆ. ಹುಟ್ಟಿದವರಿಗೆ ಸಾವು ಖಚಿತ. ಮೃತ್ಯು ಜನ್ಮ ಬತಾಂವೀರ ದೇಹೇನ ಸಹಜಾಯತೆ. ನೀನು ದೇಹದಿಂದ ಸಹಿತನಾಗಿ ಯಾವಾಗ ಭೂಮಿಗೆ ಬಂದ್ಯೋ ಆವಾಗಲೇ ಮೃತ್ಯು ನಿನ್ ಜೊತೆಯಲ್ಲಿ ಬಂದ್ಬಿಟ್ಟಿದೆ. ಅದ್ಯವಾಬ್ದ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಇವತ್ತಾಗ್ಲಿ 100 ವರ್ಷ ಆದ್ಮೇಲಾಗ್ಲಿ ಹುಟ್ಟಿದ ಪ್ರಾಣಿಗೆ ಮರಣ ಬರಲೇಬೇಕು. ಮರಣ ಬಾರದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿದ್ದಾನೆ ಅಂತಂದ್ರೆ ಮರಣ ಬರಲೇಬೇಕು. ಯಾವಾಗ ಈ ಶರೀರ ಹೋಗುತ್ತೋ ಆ ಶರೀರ ಹೋದ ಮೇಲೆ ಆಮೇಲಾದ್ರೂ ಸುಮ್ಮನೆ ಇರ್ತಾನ? ಇಲ್ಲ. ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಮತ್ತೊಂದು ದೇಹವನ್ನು ಪಡಿತಾನೆ. ಹಿಂದಿನ ದೇಹದಲ್ಲಿದ್ದ ಅಭಿಮಾನವನ್ನು ಬಿಡ್ತಾನೆ, ಹೊಸ ದೇಹದಲ್ಲಿ ಮತ್ತೊಂದು ಅಭಿಮಾನವನ್ನ ಹೊಂದುತ್ತಾನೆ. ಇವತ್ತು ಒಂದು ಬಟ್ಟೆಯನ್ನು ಧರಿಸಿದ್ದೆ, ಆ ಬಟ್ಟೆಯ ಮೇಲೆ ಇವತ್ತು ಅಭಿಮಾನ ಇತ್ತು, ಬಟ್ಟೆಯನ್ನು ತೆಗೆದು ಒಗಿಲಿಕ್ಕೆ ಹಾಕಿದೆ ಅಥವಾ ಹರಿತು ಅಂತ ಎಸೆದೆ, ಹೊಸದಾದ ಬಟ್ಟೆಯನ್ನು ಹಾಕೊಂಡೆ, ಆ ಬಟ್ಟೆಯ ಮೇಲೆ ಇದು ನನ್ನದು ಅನ್ನುವ ಅಭಿಮಾನ ನಮಗೆ ಹೇಗಿದೆಯೋ ಹಾಗೆ ದೇಹವೂ ಕೂಡ. ದೇಹೇ ಪಂಚತ್ವ ಮಾಪನ್ಯೆ ದೇಹಿ ಕರ್ಮಾನುಗಃ ಅವಶಃ ದೇಹಾಂತರ ಮನುಪ್ರಾಪ್ಯ ಪ್ರಾಕ್ತನಂ ತ್ಯಜ್ಯತೆ ವಪುಹು. ಜೀವ ಮೃತನಾದ ಅಂತಂದ್ರೆ ತನ್ನ ಕರ್ಮಕ್ಕನುಗುಣವಾಗಿ ಒಂದಲ್ಲ ಒಂದು ದೇಹವನ್ನು ಪಡಿತಾನೆ. ಇನ್ನೊಂದು ದೇಹವನ್ನು ಪಡೆಯದೇನೆ ಈ ಹಿಂದಿನ ದೇಹವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಚಿಕ್ಕ ಹುಳು ಇರತ್ತೆ ಅಂತ ಅನ್ಕೊಳ್ಳಿ, ಅದನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, ದೇಹ ಇಲ್ಲದೇನೆ ಕ್ಷಣಕಾಲದಲ್ಲೂ ಜೀವ ಇರಲಾರ. ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ನೋಡಿ. ಜೀವ ಒಂದೇ ಒಂದು ಕ್ಷಣದಲ್ಲೂ ಕೂಡ ದೇಹ ಇಲ್ಲದೇನೆ ಇರಲಾರ. ಇದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಹುಳ ಮುಂದೆ ಹೋಗಬೇಕು ಅಂತಂದ್ರೆ
ಈ ಒಂದು ಕಡೆಯಲ್ಲಿ ಇಟ್ಟಂತಹ ಹೆಜ್ಜೆಯನ್ನ ಮೇಲೆ ಎತ್ತಬೇಕು ಅಂತಂದ್ರೆ ಒಂದು ಹುಲ್ಲು ಕಡ್ಡಿಯಿಂದ ಇನ್ನೊಂದು ಹುಲ್ಲು ಕಡ್ಡಿಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ಹುಲ್ಲು ಕಡ್ಡಿಯ ಮೇಲೆ ತನ್ನ ಒಂದು ಕಾಲನ್ನ ಊರುವವರೆಗೂ ಹಿಂದೆ ಇಟ್ಟಂತಹ ಹುಲ್ಲು ಕಡ್ಡಿಯ ಮೇಲೆ ತನ್ನ ಕಾಲನ್ನು ಎತ್ತೊಳದೇ ಇಲ್ಲ. ಹಿಂದಿನ ಕಾಲನ್ನು ಎತ್ತಬೇಕು ಅಂತಂದ್ರೆ ಇನ್ನೊಂದು ಕಾಲಿಗೆ ಇನ್ನೊಂದು ಹುಲ್ಲು ಕಡ್ಡಿ ಸಿಗಲೇಬೇಕು. ಅದಕ್ಕೆ ಸಿಗಲಿಲ್ಲ ಅಂತಂದ್ರೆ ಈ ಹಿಂದಿನ ಈ ಕಡ್ಡಿಯನ್ನು ಬಿಡೋದೇ ಇಲ್ಲ ಅದು. ಹಾಗೆ ಜೀವನವು ಕೂಡ ಒಂದು ದೇಹವನ್ನು ಬಿಡಬೇಕು ಅಂತಾದ್ರೆ ಇನ್ನೊಂದು ದೇಹ ಅವನಿಗೆ ಸಿಗಲೇಬೇಕು. ಇನ್ನೊಂದು ದೇಹ ಸಿಗದ ಹೊರತು ಜೀವ ತನಗೆ ಬಂದಿರುವಂತಹ ಈ ದೇಹವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ನಾವು ಮರಣಾನಂತರದಲ್ಲಿ ಯಾವ ಶರೀರವೂ ಇರೋದಿಲ್ಲಲ್ಲ ಅಂತಂದ್ರೆ ಹೇಳ್ತಾರೆ ಗರುಡ ಪುರಾಣ ಮುಂತಾದ ಸ್ಥಳಗಳಲ್ಲಿ ಮರಣಾನಂತರದಲ್ಲಿಯೂ ಕೂಡ ಒಂದು ವಾಯುವೀಯ ಶರೀರ ಬಂದಿರತ್ತೆ. ವಾಯುವೇ ಶರೀರ, ಗಾಳಿಯ ಶರೀರ ಇರತ್ತೆ. ಆಮೇಲೆ ಆ 12-13 ದಿವಸಗಳ ಕಾಲ ಮನೆಯಲ್ಲಿ ಮೃತರಾದ ವ್ಯಕ್ತಿಗಳನ್ನು ಉದ್ದೇಶಿಸಿಕೊಂಡು ಯಾವ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಆ ಶ್ರಾದ್ದಾದಿ ಕರ್ಮಗಳಿಂದಾಗಿ ಮೃತರಾದಂತಹ ವ್ಯಕ್ತಿಗಳ ಒಂದೊಂದು ಅವಯವಗಳು ಕೂಡ ಆ ಕರ್ಮಗಳಿಂದಾಗಿ ಹುಟ್ಟಿ ಸಜ್ಜೀವರು ಅಂತಾದ್ರೆ ಸ್ವರ್ಗಲೋಕದ ಕಡೆಯಲ್ಲಿ, ದುರ್ಜೀವರು ಅಂತಾದ್ರೆ ನರಕದ ಲೋಕದ ಕಡೆಯಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಂದಲ್ಲ ಒಂದು ಶರೀರ ಅವ್ರಿಗೆ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಶರೀರ ಇದ್ದೇ ಇರುತ್ತೆ. ಯಥಾ ತೃಣ ಜಲೂಕ ಏವಂ ದೇಹಿ ಕರ್ಮಗತಿಂ ಗತಃ. ಹೇಗೆ ತೃಣ ಜಲೂಕ ಅಂತಂದ್ರೆ ಹುಲ್ಲಿನ ಕಡ್ಡಿಯನ್ನು ಹಿಡಿದುಕೊಂಡು ಹೋಗುವಂತಹ ಕ್ರಿಮಿ ಒಂದು ಹುಲ್ಲು ಕಡ್ಡಿಯ ಮೇಲೆ ನಿಂತೇನೆ ಮತ್ತೊಂದು ಹುಲ್ಲು ಕಡ್ಡಿಯನ್ನ ಬಿಡತ್ತೆ ಹೊರತಾಗಿ ಇನ್ನೊಂದು ಹುಲ್ಲು ಕಡ್ಡಿ ಸಿಗದೇನೆ ತನ್ನ ಹೆಜ್ಜೆಯನ್ನು ಹಿಂದಿನ ಹೆಜ್ಜೆಯನ್ನು ಎತ್ತೋದಿಲ್ಲ. ಅದರಂತೆ ಜೀವನವು ಕೂಡ ಕರ್ಮ ಪ್ರವಾಹದಲ್ಲಿ ಸಿಕ್ಕಿಕೊಂಡಿದ್ದಾನೆ. ಇನ್ನೊಂದು ಶರೀರ ಸಿಗದ ಹೊರತು ಈ ಶರೀರವನ್ನು ಬಿಡಲಾರ. ನಾವೆಲ್ಲ ಎಚ್ಚರ ಇದ್ದಾಗ ಅನೇಕ ಸಂಗತಿಗಳನ್ನ ಕೇಳ್ತೇವೆ, ನೋಡ್ತೇವೆ. ಇದರಿಂದ ಮನಸ್ಸಿನಲ್ಲಿ ಏನೇನೋ ಸಂಸ್ಕಾರಗಳೆಲ್ಲ ಗಟ್ಟಿಯಾಗಿ ಮೂಡಿರತ್ತೆ. ಮಲಗಿದಾಗ ಆ ಮಲಗುವ ಸಂದರ್ಭದಲ್ಲೂ ಅದನ್ನೇ ಯೋಚನೆ ಮಾಡಿಕೊಂಡು ಮಲಗಿದರೆ ಅದೇ ರೀತಿಯಾದಂತಹ ವಸ್ತುಗಳೆಲ್ಲವೂ ಕೂಡ ಕನಸಿನಲ್ಲಿ ಬೀಳ್ತಾ ಇರತ್ತೆ. ಹೇಗೋ ಹಾಗೆ ಮರಣ ಸಂದರ್ಭದಲ್ಲೂ ಕೂಡ ಜೀವ ಯಾವುದನ್ನು ಕೇಳಿಕೊಂಡು ನೋಡಿಕೊಂಡು ಮರಣವನ್ನ ಪಡಿತಾನೋ, ಯಾವುದನ್ನ ನೆನೆಸಿಕೊಂಡೇನೆ ಅವನು ಮರಣವನ್ನು ಹೊಂದುತ್ತಾನೋ, ಮೃತನಾದ ಬಳಿಕ ಆ ಚಿಂತನೆಗೆ ಅನುಗುಣವಾಗಿಯೇನೆ ಯಾವುದಾದ್ರೂ ಒಂದು ಹೊಸ ಶರೀರವನ್ನು ಪಡೀತಾನೆ. ನಾವು ಭರತ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೇವಲ್ಲ, ಜಡ ಭರತನ ಕಥೆಯನ್ನು. ಜಿಂಕೆಯ ಯೋಚನೆಯಲ್ಲಿಯೇ ಮರಣವನ್ನು ಹೊಂದಿದ, ಮರುಜನ್ಮದಲ್ಲಿ ಜಿಂಕೆಯಾಗಿಯೇ ಜನಿಸಿದ. ಸ್ವಪ್ನೆ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನ ಅಭಿನಿವಿಷ್ಟ ಚೇತಸಃ ದೃಷ್ಟ ಶ್ರುತಾಭ್ಯಾಂ ಮನಸಾ ಅನುಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಹ್ಯಪಸ್ಮೃತಿ. ಏನೇನನ್ನು ಯೋಚನೆ ಮಾಡಿಕೊಂಡು ಅವನು ಮರಣವನ್ನು ಪಡೀತಾನೋ ಅದೇ ರೀತಿಯಾದಂತಹ ಶರೀರಗಳನ್ನ ಪಡೀತಾನೆ. ಹಾಗಾಗಿ ಅವನವನ ಯೋಗ್ಯತೆಗೆ ಅನುಗುಣವಾಗಿ, ಅವನ ಸ್ವಭಾವಕ್ಕನುಗುಣವಾಗಿ ಯಾವ ಯೋಚನೆಯಲ್ಲಿ ಇಟ್ಟುಕೊಂಡು ಅವನು ಮರಣವನ್ನು ಹೊಂದುತ್ತಾನೋ, ಭಗವಂತನ ಇಚ್ಛೆಯಿಂದ ಭಗವಂತನ ಜೊತೆಯಲ್ಲಿಯೇನೆ ಆ ಥರದ ಶರೀರವನ್ನೇ ಇಟ್ಟುಕೊಂಡು ಮತ್ತೆ ಶರೀರವನ್ನು ಪಡೀತಾನೆ. ಯಥೋ ಯಥೋ ಧಾವತಿ ದೈವ ಚೋದಿತ ಮನೋ ವಿಕಾರಾತ್ಮ ಆತ್ಮ ಪಂಚಸು ಗುಣೇಶು ಮಾಯಾ ರಚಿತೇಶು ದೇಹಿ ಅಸೌ ಪ್ರಪದ್ಯಮಾನಃ ಸಹತೇನ ಜಾಯತೆ. ತನ್ನ ತನ್ನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಕರ್ಮಗಳನ್ನ ಆಚರಣೆ ಮಾಡ್ತಾ ಮರಣದ ಸಂದರ್ಭದಲ್ಲಿ ಯಾವ ಯೋಚನೆಗಳು ಬರುತ್ತೋ ಅದೇ ರೀತಿಯಾದಂತಹ ಶರೀರವನ್ನ ಪರಮಾತ್ಮನ ಜೊತೆಯಲ್ಲಿ ಮತ್ತೆ ಸೇರಿಕೊಳ್ತಾನೆ. ಪರಮಾತ್ಮ ಪ್ರೇರಣೆ ಮಾಡಿದ ಹಾಗೆ ಮತ್ತೆ ಅದರಲ್ಲೂ ಕರ್ಮಗಳನ್ನ ಮಾಡ್ತಾನೆ. ಅದರಿಂದಾಗಿ ಮತ್ತೆ ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ. ಯಾರು ವಿಷಯಾಸೆ ಇಲ್ವೋ ಅಂತಹ ವ್ಯಕ್ತಿ ಈ ಶರೀರದಲ್ಲಿ ಮೋಹವನ್ನು ಇಟ್ಟುಕೊಳ್ಬಾರದು. ಹಾಗಾಗಿ ಈಗ ಯಾವುದೋ ಒಂದು ಅಶರೀರವಾಣಿಯಾಗಿದೆ ಅಂತಂದುಕೊಂಡು ಇವಳ ಗರ್ಭದಲ್ಲಿ ಹುಟ್ಟಿದಂತಹ 8ನೇ ಶಿಶುವಿನಿಂದ ನಿನಗೆ ಮರಣ ಇದೆ ಅಂತ ಅಂದುಕೊಂಡಿ ಅಂತಂದ್ರೆ ಯಾವ್ದಕ್ ಮರಣ ಇದೆ?
ಶರೀರಕ್ಕೆ ನಾಶ ಇದೆ ಅಂತ ವ್ಯಥೆಪಟ್ಟು ನಿನ್ನ ತಂಗಿಯನ್ನು ಕೊಲ್ಲಿಕ್ಕೆ ಬಂದಿದೆಯೋ, ಅಥವಾ ಆತ್ಮನಿಗೆ ನಾಶ ಇದೆ ಅಂತ ಅಂದುಕೊಂಡು ವ್ಯಥೆ ಪಡ್ತಾ ಇದ್ದೀಯೋ? ಆತ್ಮ ಸೋಲ್ ಅಂತ ಕರೀತಾರಲ್ಲ, ಈ ಶರೀರದ ಒಳಗಡೆಯಲ್ಲಿರುವಂತಹ ಚಿನ್ಮಯವಾದಂತಹ ಆ ಜೀವಕ್ಕೆ ನಾಶವೇ ಇಲ್ಲ. ಒಂದೇ ದಾರಗಳಲ್ಲಿ ಅನೇಕ ಮಣಿಗಳನ್ನು ಪೋಣಿಸಿದರೆ ಮಣಿಗಳು ಬೇರೆ ಬೇರೆಯೇ ಹೊರತಾಗಿ ದಾರ ಒಂದೇ ದಾರ. ಒಂದೇ ದಾರದಲ್ಲಿ ಎಲ್ಲ ಮಣಿಗಳು ಕೂಡ ಹೆಣೆದುಕೊಂಡಿರುವಂತೆ ಒಂದೇ ಜೀವನಲ್ಲಿ ಅನೇಕ ಶರೀರಗಳು ಬಂದು ಹೋಗತ್ತೆ. ಹಾಗಾಗಿ ಆತ್ಮ ನಾಶವಾಗತ್ತೆ ಅಂತ ಯೋಚನೆ ಪಡಬೇಡ. ಆಯ್ತು, ದೇಹಕ್ಕೆ ಮರಣ ಇದೆ ಅಂತ ವ್ಯಥೆ ಪಡ್ತಾ ಇದ್ದೆ ಅಂತಂದ್ರೆ ನಿನ್ನ ತಂಗಿಯ 8ನೇ ಮಗುವಿನಿಂದ ಜನ್ಮ ಬರಲಿಲ್ಲ ಅಂತ ಅನ್ಕೋ. ನೀನು ಸಾಯೋದೇ ಅಲ್ವಾ? ನಿನ್ನ ಶರೀರ ಹಾಗೆ ಇರುತ್ತಾ? ಶಾಶ್ವತವಾಗಿ ಇರೋದಿಲ್ಲ, ಇದ್ದೇ ಅದು ನಾಶ ಆಗೇ ಆಗತ್ತೆ. ಹಾಗಾಗಿ ನಿನ್ನ ಶರೀರವನ್ನು ಉಳಿಸಿಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ, ನಿನ್ನ ಶರೀರದ ರಕ್ಷಣೆಗೋಸ್ಕರವಾಗಿ ಇನ್ನೊಂದು ಶರೀರಕ್ಕೆ ಹಿಂಸೆ ಮಾಡ್ತಾ ಇದ್ದೀಯಲ್ಲಪ್ಪ. ನೀನು ನಿನ್ನ ಶರೀರವನ್ನ ರಕ್ಷಣೆ ಮಾಡಿಕೊಳ್ತಾ ಇದ್ದೇಯಾ ಅಂತ ನಿನಗೆ ಅನ್ನಿಸಿದರೆ, ನಿನ್ನ ಶರೀರವನ್ನ ರಕ್ಷಣೆ ಮಾಡಿಕೊಳ್ಳುವ ಭರದಲ್ಲಿ ನಿನ್ನ ತಂಗಿಯ ಶರೀರವನ್ನ ಅವಳ ಆತ್ಮನಿಂದ ಬೇರ್ಪಡಿಸ್ತಾ ಇದ್ದೀಯಲ್ಲ. ಎಂದಿಗೂ ತಿಳಿದುಕೋ, ನಮಗೆ ಒಳಿತಾಗಬೇಕು ಅಂತ ಬಯಸುವವ ಪರರಿಗೆ ಕೆಡಕನ್ನು ಎಂದಿಗೂ ಬಯಸಬಾರ್ದು. ಪರರ ಕೆಡಕನ್ನ ಯಾರು ಬಯಸ್ತಾ ಇರ್ತಾನೋ ಆ ವ್ಯಕ್ತಿಗೆ ಎಂದಿಗೂ ತನಗೆ ಒಳಿತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ತಾವು ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ, ಆದ್ರೆ ಪರರಿಗೆ ಅಹಿತವನ್ನು ಯಾಕೆ ಬಯಸ್ಬೇಕು? ಒಂದು ವೇಳೆ ಪರರಿಗೆ ಅಹಿತವನ್ನು ಉಂಟು ಮಾಡಿದೆ ಅಂತಂದ್ರೆ ಇಹದಲ್ಲಿ ಆಗದೆ ಹೋದ್ರು ಪರದಲ್ಲಿ ಅಂತೂ ಬಹಳ ಅನರ್ಥವನ್ನ, ನರಕಾದಿ ಅನರ್ಥಗಳನ್ನ ಅನುಭವಿಸಬೇಕಾಗತ್ತೆ. ಇದರಿಂದ ಇವಳು ನಿನ್ನ ತಂಗಿ ಇನ್ನು 12 ವಯಸ್ಸಿನ ಚಿಕ್ಕ ಯುವತಿ ಅಂತ ಹೇಳ್ತಾ ಇದ್ದಾನೆ. ಏಷಾ ತವಾನುಜ ಬಾಲ ಕೃಪಣ ಪುತ್ರಿಕೋಪಮ ಅಂತುಂ ನಾರ್ಹಸಿ ಕಲ್ಯಾಣೀಂ ಇಮಾಂ ತ್ವಂ ಜೀವವತ್ಸಲ. ದೀನವತ್ಸಲ, ದೀನರಾದಂಥವರನ್ನ ಕಾಪಾಡುವಂತಹ ವ್ಯಕ್ತಿ ನೀನು. ಇಷ್ಟು ಯುವತಿಯಾದ 12 ವರ್ಷದ ಹಸುಗೂಸಿನ ಹಾಗಿದ್ದಾಳೆ, ನಿನ್ನ ಮಗಳ ಸಮಾನಳಾಗಿದ್ದಾಳೆ. ಅಷ್ಟೊತ್ತಿಗಾಗಲೇ ಕಂಸನಿಗೆ ಮದುವೆ ಆಗಿ ಮಕ್ಕಳೆಲ್ಲ ಆಗ್ಬಿಟ್ಟಿರತ್ವೆ. ನಿನ್ನ ಮಗಳಿಗೆ ಸಮಾನಳಾಗಿದ್ದಾಳೆ ಇವಳು. ಅಂತಹ ಇವಳನ್ನ ಯಾಕೆ ವ್ಯರ್ಥವಾಗಿ ಸಂಹಾರ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀಯಪ್ಪ? ಈಗ ತಾನೇ ಮದುವೆ ಆಗಿದ್ದಾಳೆ, ಇವಳನ್ನು ಕೊಲ್ಲಬೇಡ ಅಂತ ಈ ರೀತಿಯಾಗಿ ಅನೇಕ ಉಪಾಯಗಳಿಂದಾಗಿ ರಾಜನನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ. ಮರಣ ತಪ್ಪಿದ್ದಲ್ಲ, ಇವಳ ಮಗನಿಂದ ಸಾವು ಬರುತ್ತೆ ಅನ್ನುವ ಉದ್ದೇಶದಿಂದಾಗಿ ಅವಳನ್ನು ಕೊಲ್ಲಿಕ್ಕೆ ಅಂತ ಹೋಗ್ತಾ ಇದ್ದಿ. ದೊಡ್ಡ ಅನರ್ಥ ಇದು, ನರಕಾದಿ ಅನರ್ಥಗಳಿಗೆ ಕಾರಣವಾಗತ್ತೆ. ನಿನ್ನ ಶರೀರದ ರಕ್ಷಣೆಗೋಸ್ಕರ ಇನ್ನೊಬ್ಬರ ಶರೀರವನ್ನು ನಾಶ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಿ, ಇದು ಯೋಗ್ಯವಾದದ್ದಲ್ಲ, ಮಾಡಬೇಡ ಅಂತ ಸಮಾಧಾನವಾಗಿ ಹೇಳ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ನನಗೆ ಇವಳಿಂದ ಸಾವು ಬರ್ತಾ ಇದೆ ಅಪ್ಪ. ಈ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದಾಗಿ ತನ್ನ ಮರಣ ಬರುತ್ತೆ ಅಂತ ಗೊತ್ತಾದಾಗ ಅಯ್ಯೋ ಇವತ್ತಲ್ಲ ನಾಳೆ ಸಾಯ್ಲೇಬೇಕು ಅಂತ ಅಂದುಕೊಂಡು ಶತ್ರುಗಳು ಬಂದಾಗ್ಲೂ ಸುಮ್ಮನೆ ಕೊಡ್ತಾರೇನು? ಅವ್ರ ಮೇಲೆ ಆಯುಧಗಳನ್ನು ಪ್ರಯೋಗ ಮಾಡ್ತಾರೋ ಇಲ್ವೋ? ಹಾಗೇನೆ ಇವನು ಕೂಡ ತನ್ನ ಹಠವನ್ನು ಬಿಡ್ತಾ ಇಲ್ಲ. ಅವಳ ಮೇಲೆ ಶಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಅಂತ ಮತ್ತೆ ತೊಡಗ್ತಾ ಇದ್ದಾನೆ. ನನ್ಯವರ್ತತ ಕೌರವ್ಯ ಪುರುಷಾತ್ ಅನನೂರತಃ. ಬಹಳ ನೀಚ. ಈ ಬುದ್ಧಿವಾದದ ಮಾತುಗಳೆಲ್ಲ ಅವನ ತಲೆಯಲ್ಲಿ ಹೋಗ್ತಾ ಇರ್ಲಿಲ್ಲ. ಒಂದು ವೇಳೆ ಬುದ್ಧಿವಾದದ ಮಾತುಗಳು ಅವನ ತಲೆಯಲ್ಲಿ ಹೋಗಿದ್ರೆ, ಅಶರೀರವಾಣಿ ಇವಳ 8ನೇ ಮಗನ ದೆಸೆಯಿಂದ ನಿನಗೆ ಮರಣ ಇದೆ ಅಂತ ಹೇಳಿದಾಗಲೇ ನನಗೆ ಯಾಕೆ ಮರಣ ಬರಬೇಕು? ನನಗೆ ಇವಳ 8ನೇ ಗರ್ಭದಿಂದ ಮರಣ ಬರುತ್ತೆ ಅಂತ ಆದರೆ ನನ್ನ ಅರಾಜಕತೆ, ನನ್ನ ಕೆಟ್ಟ ಕೆಲಸಗಳು ಇದು ನನಗೆ ಕಾರಣವಾಗಿದೆ. ಹಾಗಾದ್ರೆ ನಾ ಕೆಟ್ಟ ಕೆಲಸವನ್ನು ಬಿಡಬೇಕು ಅಂತ ಈ ತರ ಯೋಚನೆ ಮಾಡ್ಬೇಕಾಗಿತ್ತೆ ಹೊರತಾಗಿ ನನಗೆ ಶಿಕ್ಷೆ ಸಿಗತ್ತೆ ಅಂತ ಆದ್ರೆ ಆ ಶಿಕ್ಷೆಗೆ ಕಾರಣವಾದ ತಪ್ಪು ಕೆಲಸಗಳನ್ನ ಮಾಡಬಾರದು ಅಂತ ಹೇಳ್ಬೇಕೆ ಹೊರತಾಗಿ ಈ ಜಡ್ಜ್ ಇದ್ರೆ, ಈ ಪೊಲೀಸರಿದ್ರೆ ನಿನಗೆ ಶಿಕ್ಷೆ ಆಗತ್ತೆ ಅಂತ ಯಾರಾದ್ರೂ ಹೇಳಿದ್ರೆ, ಓ ಹಾಗಾದ್ರೆ ಜಡ್ಜು ಪೊಲೀಸನ್ನೇ ಕೊಂದ್ಬಿಟ್ರೆ ಆಯ್ತು ಅಂತ ಅಂದುಕೊಳ್ತಾರ? ಇವರೆಲ್ಲ ನಾನು ತಪ್ಪು ಮಾಡಿದ ಕೆಲಸಗಳಿಗೆ ಶಿಕ್ಷೆಯನ್ನು ಕೊಡ್ತಾರೆ, ಹಾಗಾಗಿ ನಾ ತಪ್ಪು ಕೆಲಸಗಳಿಂದಾಗಿ ವಿಮುಖನಾಗಬೇಕು ಅಂತ ಹಿಂಸರಿಬೇಕೆ ಹೊರತಾಗಿ ಜಡ್ಜು ಪೊಲೀಸನ್ನೇ ಕೊಲ್ತೇನೆ ಅಂತ ಹೋದ್ರೆ ಹೇಗಾಗತ್ತೆ? ಆ ತರ ಆಯ್ತು.
ದೇವಕಿಯನ್ನು ಕೊಲ್ಲಬೇಕು ಅನ್ನುವ ಅವನ ಆ ಹಠವನ್ನ ಅವನು ಬಿಡ್ಲಿಕ್ಕೆ ತಯಾರಿಲ್ಲ. ಇವನ ಹಠದಿಂದ ಹಿಂಸರಿಯೋದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಈಗ ಆಪತ್ತಂತರೂ ಬಂದಿದೆ, ಈ ಆಪತ್ತಿನಿಂದ ಪರಿಹಾರ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಅವನು ಇನ್ನೊಂದು ಉಪಾಯವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ನೀ ಹೇಳಿದ್ ಸರಿನೇ. ಮೃತ್ಯು ಬುದ್ಧಿಮತ ಅಪೋಹ್ಯ ಯಾವತ್ ಬುದ್ಧಿ ಬಲೋದಯಂ ಯದ್ಯಸೌ ನ ನಿವರ್ತಯತ ನಾಪರಾಧೋಸ್ತಿ ದೇಹಿನಃ. ಬುದ್ಧಿರಾವಂತರಾದಂತಹ ವ್ಯಕ್ತಿಗಳು ತನಗೆ ಮರಣ ಬರ್ತಾ ಇದೆ ಅಂತಾದ್ರೆ ಹೇಗಾದ್ರೂ ಮಾಡಿ ತನಗೆ ಬರುವಂತಹ ಮರಣವನ್ನ ದೂರ ಮಾಡ್ಕೊಳ್ಬೇಕು. ಏನೋ ಒಂದು ರೋಗ ಬಂದಿದೆ, ಯಾವುದೋ ಒಂದು ಔಷಧಗಳನ್ನು ತೆಗೆದುಕೊಂಡ್ರೆ ಈ ರೋಗ ಪರಿಹಾರ ಆಗತ್ತೆ, ಜೀವಕ್ಕೆ ಅಪಾಯ ಇಲ್ಲ ಅಂತಾದ್ರೆ ಏನಾಗತ್ತೋ ಆಗ್ಲಿ ಬಿಡು, ಇವತ್ತಲ್ಲ ನಾಳೆ ಮರಣ ಬರುತ್ತೆ ಅಂತ ಹಾಗೆ ಇರೋ ಹಾಗಿಲ್ಲ. ನಮ್ಮ ಬುದ್ಧಿಗೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಆ ಎಲ್ಲ ಪ್ರಯತ್ನಗಳನ್ನ, ಬದುಕಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ಬೇಕು. ಯಾಕೆ ಅಂತಂದ್ರೆ ಬದುಕಿದರೆ ಕ್ಷಣ ಕಾಲದಲ್ಲೂ ಕೂಡ ಸಾವಿರಾರು ಜನ್ಮಗಳ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಈ ಬಾಯಿಯಿಂದ ಹೇಳಬಹುದು. ಮರಣವು ಬಂತು ಅಂತಂದ್ರೆ ಮತ್ತೆ ಈ ತರದ ಸಾಧನ ಶರೀರ ಸಿಗತ್ತೆ ಅನ್ನೋ ವಿಷಯದಲ್ಲಿ ವಿಶ್ವಾಸ ಇಲ್ಲ, ಕರ್ಮಗಳ ನಾಶವನ್ನು ಮಾಡಿಕೊಳ್ಳಿಕ್ಕೆ ಆಗತ್ತೆ ಅಂತ ವಿಶ್ವಾಸ ಇಲ್ಲ. ಅದರಿಂದಾಗಿ ಮೃತ್ಯು ಬುದ್ಧಿಮತ ಅಪೋಹ್ಯ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮರಣ ಸಮೀಪಿಸಿದೆ ಅಂತಾದ್ರೆ ಪ್ರಯತ್ನ ಪಟ್ಟಾದ್ರೂ ಆ ಮೃತ್ಯುವಿನ ದವಡೆಯಿಂದ ಪಾರಾಗಲೇಬೇಕು. ಯಾವತ್ ಬುದ್ಧಿ ಬಲೋದಯಂ, ನಿನ್ನ ಬುದ್ಧಿಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಉಪಯೋಗಿಸಿಕೊಂಡು ಮರಣದಿಂದ ಪಾರಾಗಲಿಕ್ಕೆ ಅಂತ ಪ್ರಯತ್ನ ಪಡ್ಲೇಬೇಕು. ಒಂದು ವೇಳೆ ಎಷ್ಟು ಪ್ರಯತ್ನ ಪಟ್ರೂ ನಮ್ಮ ಕೈ ಮೀರಿದ್ದು ಅಂತಾದ್ರೆ, ಪ್ರಯತ್ನ ಪಟ್ರೂ ಮರಣವು ಬಂತು ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿಯೇ ಭಾರತದ ಮೇಲೆ ಅನೇಕ ಸಂದರ್ಭದಲ್ಲಿ ಪರಕೀಯರ ಆಕ್ರಮಣವಾದಂತಹ ಕಾಲದಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದಾಗಿ ಬಹಳ ಪ್ರಯಾಸ ಪಟ್ಟು ಜನರೆಲ್ಲ ಶರೀರವನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದ ಧರ್ಮಾಂತರವಾದರು, ಮತಾಂತರವಾದರು. ಬದುಕಿದ ನಂತರದಲ್ಲಿ ಮತ್ತಿನ್ನೊಂದು ರೀತಿಯಾಗಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವಾಗತ್ತೇನೋ ಅಂತ ಭಯದಿಂದಾಗಿ ಮತಾಂತರವಾದ. ಹಾಗಾಗಿ ಇಲ್ಲಿ ಕಂಸನಿಗೆ ಈ ವಸುದೇವ ಹೇಳ್ತಾ ಇದ್ದಾನೆ, ಮರಣವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಷ್ಟಾದ್ರೂ ಪ್ರಯತ್ನ ಪಡ್ಬೇಕು. ಒಂದ್ ವೇಳೆ ಮರಣವನ್ನ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ ಕೈಯಲ್ಲಿ ಏನೂ ಇಲ್ಲ. ಹೌದಪ್ಪ, ನಿನ್ ಯೋಚನೆಯೂ ಸರಿಯಾದದ್ದೇ. 8ನೇ ಮಗನಿಂದಾಗಿ ನಿನಗೆ ಮರಣ ಬರುತ್ತೆ ಅಂತಾದ್ರೆ ಖಂಡಿತ ನೀನು ಮರಣವನ್ನ ತಪ್ಪಿಸಿಕೊಳ್ಳಿಕ್ ಪ್ರಯತ್ನ ಪಡ್ಲೇಬೇಕು, ಹೌದಲ್ವಾ? ಹೌದು. ಅದಕ್ಕೆ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಈಗಂತರೂ ದೇವಕಿಗೆ ಮರಣ ಸಮೀಪದಲ್ಲಿ ಬಂದಿದೆ, ಅವಳನ್ನೇ ಏನಾದ್ರೂ ಮಾಡಿ ಬದುಕಿಸಿಕೊಳ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ, ಇವಳಿಗೆ ಯಾವ ಮಕ್ಕಳು ಹುಟ್ಟತ್ತಲ್ಲ, ಆ ಹುಟ್ಟುವ ಮಕ್ಕಳನ್ನ ಕಂಸನಿಗೆ ಕೊಟ್ಬಿಡೋಣ. ಕಂಸನಿಗೆ ಕೊಟ್ಟಾದ್ರೂ ಅವಳನ್ನು ಬದುಕಿಸಿಕೊಳ್ಳೋಣ. ಎಂಥ ಕ್ರೂರತನ ಅಂತ ನಮಗನ್ಸುತ್ತೆ ಅಲ್ವಾ? ಮಕ್ಕಳನ್ನ ಕೊಟ್ಟು ಹೆಂಡತಿಯನ್ನ ಬದುಕಿಸಿಕೊಳ್ಳೋಣ, ಕ್ರೂರತನ ಅಂತ ಅನಿಸುತ್ತೋ ಇಲ್ವೋ? ಆದ್ರೆ ಎಂಥ ಆಪತ್ತಿನ ಸನ್ನಿವೇಶ ನೋಡಿ. ಇನ್ನು ಅವಳು 12 ವರ್ಷದ ಕುಮಾರಿ. ಈಗ ಅವಳು ಬದುಕುವ ಹಾಗೆ ಮಾಡಿಕೊಳ್ಳೋಣ. ಅವಳಿಗೆ ಮದುವೆ ಆಗಿ ಬದುಕಿದ ನಂತರದಲ್ಲಿ ಮಕ್ಕಳೇ ಆಗದೆ ಇರಬಹುದು. ಮಕ್ಕಳೇ ಆಗದೆ ಹೋದ್ರೆ ಪಾಪ ಅವಳಂದ್ರೂ ಬದುಕೊಂಡಲ್ಲ. ಅಥವಾ ಅವಳಿಗೆ ಮಕ್ಕಳಾಯ್ತು ಅಂತಾನೆ ಅನ್ಕೊಳ್ಳೋಣ. ಮಕ್ಕಳಾಗೋದಕ್ಕಿಂತ ಮುಂಚೆನೆ ಕಂಸ ಸತ್ತು ಹೋಗ್ಬಿಟ್ಟಿದ್ರೆ, ಬೇರೆ ಇನ್ನೊಂದು ಯಾವ್ದೋ ಕಾರಣದಿಂದಾಗಿ ಯುದ್ಧವೋ ಅದೋ ಇದೋ ಏನೋ ಆಗಿ ಕಂಸ ಅನಾರೋಗ್ಯದಿಂದ ಸತ್ತು ಹೋಗ್ಬಿಟ್ಟ ಅಂತಂದ್ರೆ ಅವಾಗ್ಲಾದ್ರೂ ಬದುಕೊಳ್ತಾಳೋ ಇಲ್ಲೋ ದೇವಕಿ? ಅಥವಾ ಇವಳಿಗೆ ಮಕ್ಕಳು ಆಯ್ತು, ಕಂಸನೂ ಸಾಯ್ಲಿಲ್ಲ, ಆವಾಗ ನನಗಂತೂ ಬೇರೆ ದಾರಿ ಇಲ್ಲ, ದೈವ ಇಚ್ಛೆ ಇದ್ದಾಗಾಗ್ಲಿ. ಈ ಎರಡಕ್ಕಂತೂ ಅವಕಾಶ ಇದೆ. ಈ ಅವಕಾಶಗಳನ್ನು ಬಳಸಿಕೊಂಡು ಈ ಕಾಲದಲ್ಲಿ ದೇವಕಿಯನ್ನಾದ್ರೂ ಉಳಿಸಿಕೊಳ್ಳೋಣ, ಮುಂದೆ ಏನಾಗತ್ತೋ ಯೋಚಿಸಿದ್ರೆ ಆಯ್ತು ಅಂತ ಅಂದುಕೊಂಡು ಮತ್ತೆ ಯೋಚನೆ ಮಾಡ್ತಾ ಇದ್ದಾನೆ. ಆಯ್ತು, ಈಗ ಉಳಿಸಿಕೊಂಡೆ, ಅಷ್ಟೇ ಅಲ್ಲದೇನೆ ಈ ಹುಟ್ಟಿದ ಮಕ್ಕಳಿಂದಾಗಿ
ಕಂಸನೇ ಒಂದು ವೇಳೆ ಸತ್ತು ಬಿಟ್ರೆ, ಆ ಅಶರೀರ ವಾಣಿಯ ಮಾತಿನಂತೆ ನನ್ನ ಮಕ್ಕಳಿಂದಲೇನೆ ಕಂಸ ಸತ್ತು ಬಿಟ್ಟ ಅಂತಂದ್ರೆ, ಯಾಕೆಂದ್ರೆ ದೈವ ಗತಿಯನ್ನ ಯಾರಿಗೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಏನೇ ಉಲ್ಟಾ ಮಲಗಿದ್ರು, ತಲೆ ಕೆಳಗಾಗಿ ನಿಂತರು, ಒಮ್ಮೆ ದೈವ ನಿರ್ಧಾರವಾಯಿತು ಅಂತಂದ್ರೆ ಅದನ್ನ ಬದಲಾಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. 36,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತಹ ಹಿರಣ್ಯಕಶಿಪು 5-6 ವರ್ಷಗಳ ಕಾಲ ನಿಶ್ಚಿಂತವಾಗಿ ಬದುಕಲಿಕ್ಕೆ ಆಗ್ಲಿಲ್ಲ. ಹಂಸಾಯಬಾರ್ದು, ಹಿಂಸಾಯಬಾರ್ದು, ಅದ್ನಾಗ್ಬಾರ್ದು, ಇದ್ನಾಗ್ಬಾರ್ದು ಅಂತ ಏನೇನೋ ಬೇಡ್ಕೊಂಡ. ನರಸಿಂಹ ರೂಪದಿಂದ ಬಂದು ಅವನು ಸತ್ತು ಹೋಗ್ಬಿಟ್ಟ. ನರಸಿಂಹ ರೂಪಿಯಾದ ಪರಮಾತ್ಮನ ಹೊಡೆತಕ್ಕೆ ಸಿಕ್ಕು ಹಿರಣ್ಯಕಶಿಪು ಮೃತನಾದ. ಹಾಗೆ ಇವನು ಎಷ್ಟೇ ಪ್ರಯತ್ನ ಪಡ್ಲಿ, ನನ್ನ ಮಕ್ಕಳಿಂದನೇ ಸತ್ತು ಬಿಟ್ರೆ, ವಿಪರ್ಯಯೋ ವಾಕಿಂ ನ ಸ್ಯಾತ್ ಗತಿ ಧಾತುರ್ಹು ದುರತ್ಯಯ. ಬ್ರಹ್ಮನ ವಿಧಿ ಲಿಖಿತ ಯಾರಿಗೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಇವನಿಗೆ ಮನಸ್ಸು ಬದಲಾಗಿ ಬಿಡಬಹುದು. ಕಂಸನಿಗೆ ಅಯ್ಯೋ ಹೌದಲ್ವಾ ಅಂತ ಆಸ್ತಿಕ ಬುದ್ಧಿ ಚೆನ್ನಾಗಿ ಜಾಗೃತವಾಗಿ ಬೇಡ ಬಿಡು ಅಂತ ಅಂದುಕೊಂಡು ಇವನೇ ಬದಲಾಗಿಯೂ ಬಿಡಬಹುದು. ಹಾಗಾಗಿ ನಾವು ಅದಕ್ಕೆ ಒಂದು ಇದನ್ನ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ನಾವು ಮನೆಯಲ್ಲಿ ಹೋಮವನ್ನು ಏನೋ ಮಾಡ್ತಾ ಇರ್ತೇವೆ. ನಾವು ಮನೆಯಲ್ಲಿ ಮಾಡುವಂತಹ ಹೋಮಕ್ಕೆ ಕಟ್ಟಿಗೆ ಬಂದು ಬೀಳುತ್ತೆ. ಆ ಕಟ್ಟಿಗೆ ಎಲ್ಲಿ ಬೆಳೆದಿದ್ದು, ಯಾವ ಮರದ್ದು, ನಮಗೇನಾದ್ರೂ ಗೊತ್ತಿದೆಯಾ? ಮನೆಯ ಒಳಗಡೆಯಲ್ಲಿ, ಅಗ್ನಿಕುಂಡದ ಒಳಗಡೆಯಲ್ಲಿ ಬೆಂಕಿ ಇದ್ದಾಗ ಅರಣ್ಯದಲ್ಲಿ ಎಲ್ಲೋ ಬೆಳೆದಂತಹ ಕಟ್ಟಿಗೆ ಬಂದು ಅದರಲ್ಲಿ ಬೀಳತ್ತೆ. ಯಾವುದೋ ಒಂದು ಕಟ್ಟಿಗೆ ಬಿತ್ತು, ಅದರ ಪಕ್ಕದಲ್ಲೇ ಬೆಳೆದಂತಹ ಮರದ ಕಟ್ಟಿಗೆ ಬಂದು ಇಲ್ಲಿ ಬೀಳಲಿಲ್ಲ. ಇದು ಎಲ್ಲದಕ್ಕೂ ಕೂಡ ಅದೃಷ್ಟವೇ ಕಾರಣ. ಬೆಂಕಿ ತಾನಾಗಿ ಕಟ್ಟಿಗೆ ಬಳಿಯಲ್ಲಿ ಬರೋದಿಲ್ಲ, ಕಟ್ಟಿಗೆನೂ ತನ್ನಷ್ಟಕ್ಕೆ ತಾನೇ ಬಂದು ಬೀಳೋದಿಲ್ಲ. ಯಾರದೋ ಅದೃಷ್ಟ, ಪುಣ್ಯ, ಪಾಪಗಳು ಇವೆಲ್ಲವೂ ಕೂಡ ಕಟ್ಟಿಗೆಗೂ ಬೆಂಕಿಗೂ ಸಂಯೋಗ ಆಗುವ ಹಾಗೆ ಮಾಡತ್ತೆ. ಹಾಗೆ ಜೀವನಿಗೆ ಶರೀರ ಸಿಗ್ಲಿಕ್ಕೂ, ಈ ಜೀವನಿಂದ ಶರೀರ ವಿಯೋಗವಾಗ್ಲಿಕ್ಕೂ ಎಲ್ಲದಕ್ಕೂ ಕೂಡ ಅದೃಷ್ಟ ಕಾರಣ, ಅದೃಷ್ಟ ನಿಯಾಮಕನಾದಂತಹ ಭಗವಂತ ಕಾರಣ. ಹಾಗಾಗಿ ಭಗವಂತನೇ ಅಶರೀರವಾಣಿಯ ಮುಖಾಂತರವಾಗಿ ಕಂಸನ ಮರಣ ಈ 8ನೇ ಮಗುವಿನಿಂದ ಅಂತ ಹೇಳಿರೋದ್ರಿಂದ ಆ 8ನೇ ಮಗುವಿನಿಂದ ಇವನು ಸತ್ತೇ ಸಾಯ್ಬೋದು, ಯಾರಿಗ್ ಗೊತ್ತು. ಈ ರೀತಿಯಾಗಿ ತನ್ನ ಬುದ್ಧಿಗೆ ತೋಚಿಸಿದಷ್ಟು ಪ್ರಯತ್ನ ಮಾಡಿದ. ಗೌರವಯುತವಾಗಿ ಕಂಸನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಕಂಸ ಮಹಾಕ್ರೂರಿ, ಅಷ್ಟು ಸುಲಭವಾಗಿ ಎಲ್ಲವನ್ನು ಒಪ್ಕೊಳ್ಳೋನಲ್ಲ. ಒಪ್ಕೋತಾನೋ ಇಲ್ವೋ ಅನ್ನುವ ಯೋಚನೆಯಲ್ಲಿಯೇನೆ ಮನಸ್ಸಿನಲ್ಲಿ ಬಹಳ ಕಳವಳ ಇದೆ. ಆದರೂ ಹೊರಗಡೆಯಲ್ಲಿ ತೋರಿಸಿಕೊಳ್ಳಿಲ್ಲ. ಅವನ ಜೊತೆಯಲ್ಲಿ ಮಾತನಾಡಬೇಕಾದ್ರೂ ಸಮಾಧಾನವಾಗಿಯೇ ಮಾತನಾಡಿದ ಹಾಗೆ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾ ಇದ್ದಾನೆ. ಪ್ರತ್ಯಗ್ರ ವದನಾಂಭೋಜೋ ನೃಶಂಸಂ ನಿರಪತ್ರಪಂ ಮನಸಾ ದೂಯಮಾನೇನ ಪ್ರಹಸನ್ನಿದಮಬ್ರವೀತ್. ಮನಸ್ಸಿನಲ್ಲಿ ಬಹಳ ವ್ಯಥೆ ಆಗ್ತಾ ಇದೆ. ತನ್ನ ಮಕ್ಕಳನ್ನ ನಿನಗೆ ತಂದು ಒಪ್ಪಿಸ್ತೇನೆ ಕೊಲ್ಲಿಕ್ಕೆ ಅಂತ ಹೇಳಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಎಷ್ಟು ವ್ಯಥೆ ಆಗಿರ್ಬೇಕು. ಆದ್ರೂ ಅದನ್ನ ಯಾವುದನ್ನು ತೋರಿಸಿಕೊಳ್ಳದೇನೆ ಮುಖದಲ್ಲಿ ನಗುವನ್ನೇ ತಂದುಕೊಂಡು, ನಮಗೆ ಎಷ್ಟೋ ಸಂದರ್ಭದಲ್ಲಿ ಕೆಟ್ಟ ಮಾತುಗಳನ್ನಾಡಿರ್ತಾರೆ, ಆದ್ರೆ ಅವರ ಜೊತೆಯಲ್ಲೂ ಕೂಡ ಸಮಾಧಾನವಾಗಿಯೇ ವರ್ತಿಸುವಂತಹ ಸಂದರ್ಭಗಳು ಒದಗಿ ಬರುತ್ತೆ. ಮನಸ್ಸಿನ ಒಳಗಡೆಯಲ್ಲಿ ಕಳವಳಗಳು, ಕೋಲಾಹಲವೇ ನಡೆದರೂ ಕೂಡ ಹೊರಗಡೆಯಲ್ಲಿ ಅದನ್ನು ತೋರಿಸಿಕೊಳ್ಳಿಕ್ ಆಗೋದಿಲ್ಲ. ನಗುಮೊಗದಿಂದಲೇನೆ ಅವರ ಜೊತೆಯಲ್ಲಿ ಮಾತನಾಡ್ತೇವಲ್ಲ, ಆ ರೀತಿಯಾಗಿ ಇಲ್ಲೂ ಮಾತನಾಡ್ತಾ ಇದ್ದಾರೆ. ನೋಡು, ಆ ಅಶರೀರವಾಣಿ ಏನ್ ಹೇಳಿದೆ, ಇವಳ 8ನೇ ಗರ್ಭದಿಂದ ತಾನೇ ನಿನಗೆ ಮರಣ ಇದೆ ಅಂತ. ಹಾಗಾದ್ರೆ ಇವಳಿಂದ ಯಾವ ಭಯವೂ ಇಲ್ಲ ಅಂತಾಯ್ತು. ಇವಳಲ್ಲಿ ಹುಟ್ಟುವಂತಹ ಎಲ್ಲ ಮಕ್ಕಳನ್ನ ನಿನ್ನ ಕೈಗೆ ತಂದೊಪ್ಪಿಸಿ ಬಿಡ್ತೇನೆ. ಆ ಮಕ್ಕಳಿಂದ ತಾನೇ ನಿನಗೆ ಭಯ, ಇವಳನ್ನ ಬಿಟ್ಟು ಬಿಡು ಅಂತ ಕೇಳಿಕೊಳ್ತಾ ಇದ್ದ. ನಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈ ತ್ವಾಹ ಶರೀರವಾಕ್. ಅಶರೀರವಾಣಿ ಆಗಿರೋದೇನು, ಇವಳಿಂದ ಏನೋ ಅಪಾಯ ಇಲ್ಲ, ಇವಳಲ್ಲಿ ಹುಟ್ಟುವ ಗರ್ಭದಿಂದ ತಾನೇ ಅಪಾಯ. ಹಾಗಾದ್ರೆ ಇವಳಲ್ಲಿ ಹುಟ್ಟುವ ಎಲ್ಲ ಗರ್ಭವನ್ನು ತಂದು ನಿನಗೆ ಅರ್ಪಣೆ ಮಾಡ್ತೇನೆ. ಆ ಗರ್ಭದಿಂದಾಗಿ ನಿನಗೆ ಭಯವಲ್ವೋ, ಆ ಗರ್ಭವನ್ನು ತಂದು ಕೊಡ್ತೇನೆ, ಆ ಮಕ್ಕಳನ್ನು ತಂದು ಕೊಡ್ತೇನೆ, ನೀನು ಇವಳನ್ನ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾನೆ. ಇದನ್ನೇ ನಾನು ಆಗ್ಲೇ ಹೇಳಿದ್ದು, ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ
100 ವರ್ಷ ಆಯುಷ್ಯ ಅಂತ ಹೇಳುವ ಹಾಗೆ ಇಲ್ಲಿಯೂ ಕೂಡ ಈಗ ಕಂಸನಿಂದ ತಪ್ಪಿಸಿಕೊಳ್ಳೋಣ, ಆಮೇಲೆ ದೇವರು ಮತ್ತೊಂದು ಅವಕಾಶವನ್ನು ಕೊಡ್ತಾರೆ ಅಂತಂದುಕೊಂಡು ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಕಂಸ ಒಪ್ಪಿಕೊಳ್ಳುತ್ತಾನೆ. ಒಪ್ಪಿಕೊಂಡು ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದಿನ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಷ್ಟಕ್ಕೆ ಮೊದಲನೇ ಅಧ್ಯಾಯದ ಕಥೆ ಸಮಾಪ್ತಿ ಆಗತ್ತೆ. ಇಷ್ಟಕ್ಕೆ ಇಂದಿನ ಪಾಠವನ್ನ ನಿಲ್ಲಿಸಿಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ.